ಮುಂದೆ ಮಿಥುನ ರಾಶಿ ಜನ್ಮಗುರು ಶುರುವಾಗಿದೆ. ಜನ್ಮಗುರು ಅನೇಕವಾಗಿ ಒಳ್ಳೆಯದು ಅಂತಂತ ಹೇಳಿಲ್ಲ, ಹಾಗಂತ ಕೆಟ್ಟದ್ದು ಅಂತಲೂ ಹೇಳಿಲ್ಲ. ಹಾಗಾಗಿ ಉಚ್ಚ ಆಕಾಂಕ್ಷಿ ಗ್ರಹ ಅಂತಂತ ಕರೀತಾರೆ ಅಲ್ಲಿ. ಅದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಅನೇಕವಾಗಿರ್ತಕ್ಕಂಥ ಅವಕಾಶಗಳು ನಿಮ್ಮ ಪಾಲಿಗೆ ಬರ್ತದೆ. ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ಪ್ರಾಮುಖ್ಯತೆ ಬರುತ್ತೆ. ಉದ್ಯೋಗ ಇಲ್ಲದೆ ಇರತಕ್ಕಂಥವ್ರು ಉದ್ಯೋಗ ಬರುತ್ತೆ. ದುಡ್ಡು ಕಡಿಮೆ ಇರೋರಿಗೆ ದುಡ್ಡು ಅದು ತುಂಬುವಂತೆ ಅನುಕೂಲ ಆಗ್ತದೆ. ಅವಕಾಶಗಳಾಗ್ತದೆ. ನಾನಾ ಬಗೆಯ ಪ್ರಯಾಣಗಳಿಗೆ ಅನುಕೂಲ ಆಗ್ತದೆ. ದಶಮದಲ್ಲಿ ಶನಿಯ ದೋಷವೂ ಇತ್ತು, ವಕ್ರಿ ಇದ್ದ ಕಾರಣ ಅದು ಕೂಡ ಬಿಟ್ಟು ಹೋಗೋದ್ರಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗಳು ಇತ್ಯಾದಿಗಳೆಲ್ಲ ಅನೇಕ ಬೆಟರ್ಮೆಂಟ್ ಆಗ್ತದೆ. ವಿಮಾನ ಕ್ಷೇತ್ರಗಳು, ವಿದೇಶದಲ್ಲಿ ಇರ್ತಕ್ಕಂಥ ವ್ಯಾಪಾರಗಳು, ವ್ಯವಹಾರಗಳು, ವಿದೇಶದಲ್ಲಿ ಇರ್ತಕ್ಕಂತಹ ಜನರು ಮಿಥುನ ರಾಶಿಗೆ, ಮೀನರಾಶಿಗೂ ಕೂಡ ಇವರಿಗೆಲ್ಲ ಒಂದು ರೀತಿಯ ಒಂದು ಕ್ರಿಸ್ಪ್ ಬದಲಾವಣೆ, ಬೇಗ ಒಂದು ಬದಲಾವಣೆ ಆಗ್ತಕ್ಕಂಥದ್ದನ್ನು ಹೇಳಬಹುದು. ಮಿಥುನ ರಾಶಿಗೆ ಶುಭ ಕಾರ್ಯಗಳಿಗೆ ಚಾಲನೆ ಸಿಗ್ತದೆ. ಮದುವೆ ಸಂಬಂಧ ಇತ್ಯಾದಿಗಳಿಗೆ ಚಾಲನೆ ಸಿಕ್ಕಿ ಅದಕ್ಕೆ ಕೆಲಸ ಕಾರ್ಯ ಮಾಡುವಂತೆ ಆಗುತ್ತೆ. ಶ್ರೀ ರುದ್ರದೇವರ ಮಹಾದೇವನ ಮಹಾಲಿಂಗನ ಆರಾಧನೆಯನ್ನು ಮಾಡಿ ಅಭಿಷೇಕ, ಪ್ರದಕ್ಷಿಣಾ ಸೇವೆ, ಘೃತ, ದೀಪ, ನಮಸ್ಕಾರ ಇತ್ಯಾದಿ ವಿಶೇಷವನ್ನು ಮಾಡಿ ಮಿಥುನ ರಾಶಿಯವರು